ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬೆಳಗಾವಿ ಗ್ರಾಮೀಣ ಸೇರಿ 4 ತಾಲೂಕಿನಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ ಅನ್ನುವಂತಹ ಗಂಭೀರ ಆರೋಪ ಇದು. ಕೋಟಿ ಕೋಟಿ ಹಣ ಅಕ್ರಮವಾಗ್ತಾ ಇದ್ರು ಯಾರಿಗೂ ಗೊತ್ತಿಲ್ವಾ? ಕ್ಷೇತ್ರದಲ್ಲಾಗ್ತಾ ಇರುವಂತಹ ಭ್ರಷ್ಟಾಚಾರ ಬಯಲಾಗಿದ್ದು ಕೂಡ ನಿಜಕ್ಕೂ ರೋಚಕ. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೇ ಆಗಿರುವಂತಹ ಕ್ರಮ ಇದು. ಒಂದ್ ಕಡೆ ಸಚಿವೆಯ ತವರು ಜಿಲ್ಲೆ, ಅದರ ಜೊತೆಗೆ ತವರು ಕ್ಷೇತ್ರ, ಮತ್ತೊಂದ್ ಕಡೆಗೆ ಅವರದ್ದೇ ಇಲಾಖೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲೇ ಕೋಟಿ ಕೋಟಿ ಅಕ್ರಮದ ಆರೋಪ. ಇಷ್ಟಕ್ಕೂ ಇಂಥದ್ದೊಂದು ಗಂಭೀರ ಅಕ್ರಮ ಪ್ರಕರಣ ಹೊರಗಡೆ ಬಂದಿದ್ದು ಹೇಗೆ ಅಂತ ಹೇಳಿ. ನೋಡಿ ವಿದ್ಯಾ, ಕರ್ನಾಟಕದಲ್ಲಿರ್ತಕ್ಕಂಥ ಬಡ ಮಕ್ಕಳು ಏನಿದ್ದಾರೆ ಅವರು ಈ ಒಂದು ಅಪೌಷ್ಟಿಕತೆಯಿಂದ ಬಳಲಬಾರ್ದು, ಹಾಗೇನೆ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಯಾವುದೇ ರೀತಿ ಅಪೌಷ್ಟಿಕತೆ ಕಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಆಯಾ ಅಂಗನವಾಡಿಗಳ ಮೂಲಕ ಏನಂತಂದರೆ ಆ ಗರ್ಭಿಣಿಯರಿಗೆ, ಮಕ್ಕಳಿಗೆ ಹಾಗೇನೆ ಬಾಣಂತಿಯರಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಪ್ರತಿ ವರ್ಷ ಏನಂತಂದರೆ 100 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅವರಿಗೆ ಪೌಷ್ಟಿಕ ಆಹಾರವನ್ನು ಪೂರೈಕೆ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅಂಗನವಾಡಿಗಳಿಗೆ ಏನು ಪೂರೈಕೆ ಆಗ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ರಾಜಕಾರಣಿಗಳು ಹಾಗೆಯೇ ಅಧಿಕಾರಿಗಳು ಸೇರಿಕೊಂಡು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಕಳೆದ ವರ್ಷವಷ್ಟೇ ಏನಂತಂದರೆ ರಹಸ್ಯ ಕಾರ್ಯಾಚರಣೆ ಮೂಲಕ ಅಧಿಕಾರಿಗಳ ಹಾಗೆಯೇ ರಾಜಕಾರಣಿಗಳ ಒಂದು ಅಸಲಿ ಬಣ್ಣವನ್ನು ಬಯಲು ಮಾಡಿತ್ತು. ಅದಾದ ನಂತರ ಇತ್ತೀಚೆಗೆ ಏನಂತಂದರೆ ಏನು ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿ ಏನಂತಂದರೆ ಬೆಳಗಾವಿ ಜಿಲ್ಲೆಯ ಏನು ಪ್ರಭಾವಿ ನಾಯಕಿಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅದಾದ ನಂತರ ನೇರವಾಗಿ ಇತ್ತೀಚೆಗೆ ನ್ಯೂಸ್ ಫಸ್ಟ್ ಒಂದು ವರದಿಯನ್ನು ಬಿತ್ತರ ಮಾಡಿತ್ತು. ಪ್ರಮುಖವಾಗಿ ಏನು ಸಚಿವರ OSD ಆಗಿರುವಂಥವರು ಅವರು ಯಾವ ರೀತಿ ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನ್ಯೂಸ್ ಫಸ್ಟ್ ಏನಂತಂದರೆ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದ ನಂತರ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ತವರು ಜಿಲ್ಲೆಯಲ್ಲೇ ಕೋಟಿ ಕೋಟಿ ಲೂಟಿಯನ್ನು ಮಾಡಿರುವಂಥ ವಿಚಾರವನ್ನು ನ್ಯೂಸ್ ಫಸ್ಟ್ ಈಗ ಬಯಲು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಗ್ರಾಮೀಣ ವಿಧಾನಸಭಾ, ಅದರಲ್ಲೂ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸ್ತಕ್ಕಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ರಾಮದುರ್ಗ, ಬೈಲಹೊಂಗಲ, ಸೌದತ್ತಿ ಸೇರಿದಂತೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಾಲೂಕುಗಳಲ್ಲಿ ನಕಲಿ ಬಿಲ್ಲಗಳನ್ನು ಸೃಷ್ಟಿ ಮಾಡಿ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನು ಲೂಟಿ ಮಾಡಿರುವಂಥ ವಿಚಾರ ಈಗ ಬಯಲಾಗಿದೆ. ಇದನ್ನು ನ್ಯೂಸ್ ಫಸ್ಟ್ ಹೇಳ್ತಾ ಇಲ್ಲ, ನೇರವಾಗಿ ಏನಂತಂದರೆ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬೆಳಗಾವಿ DD ಆಗಿರುವಂಥ ಬಸವರಾಜ್ ಅವರು ಈಗ ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಮತ್ತು ಯಾವ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಸವಿವರವಾದಂಥ ಒಂದು ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಿಂದಿನ DD ಆಗಿರುವಂಥ ನಟರಾಜ್ ಅವರು ಯಾವ ರೀತಿ ಈ ಒಂದು ಅಕ್ರಮವನ್ನು ನಡೆಸಿದ್ದಾರೆ ಅನ್ನೋದು ಸವಿವರವಾದಂಥ ಬಿಲ್ ಸಮೇತವಾಗಿ ನಕಲಿ ಬಿಲ್ಗಳನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಆ ಬಿಲ್ ಸಮೇತವಾಗಿ ಏನಂತಂದ್ರೆ ದೂರನ್ನು ನೀಡಿದ್ದಾರೆ 20ನೇ ತಾರೀಕಿನಂದು. ಈಗ ಇಲಾಖೆಯಿಂದ ಯಾವುದೇ ಒಂದು ತನಿಖೆ ಆಗಿರ್ಬೋದು ಮತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಜಾರಿ ಮಾಡಿದಾಗಿರ್ಬೋದು, ಇದ್ಯಾವುದೂ ಸಹ ನಡೀತಾ ಇಲ್ಲ. ಹಾಗಾಗಿ ಸಚಿವರು ಯಾಕೆ ಮೌನವಾಗಿದ್ದಾರೆ? ತಮ್ಮದೇ ಕ್ಷೇತ್ರ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಖುದ್ದು ಅಧಿಕಾರಿಯೇ ಸರ್ಕಾರಕ್ಕೆ ಪತ್ರವನ್ನ ಬರಿತಾ ಇದ್ದಾರೆ. ಮತ್ತೊಂದು ಅವ್ರದೇ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಂತಂದ್ರೆ ಸಚಿವರ ತವರು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೋಟಿ ಕೋಟಿ ಅಧಿಕಾರಿಗಳೇ ಲೂಟಿ ಮಾಡಿದ್ದಾರೆ, ನಕಲಿ ಬಿಲ್ ಅನ್ನ ತಯಾರಿಸಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಯಾಕೆ ಮೌನ ವಹಿಸಿದ್ದಾರೆ ಅನ್ನೋ ವಿಚಾರ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ವಿದ್ಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಕ್ರಮ ನಡೆದಿದೆ ಅಂತೇಳಿ ಒಂದೊಂದೇ ಹೇಳೋದಾದ್ರೆ, ಪ್ರಮುಖವಾಗಿ ಏನಂತಂದ್ರೆ ಕಳೆದ ನವೆಂಬರ್ ಕಳೆದ 2 ತಿಂಗಳುಗಳಿಂದ ಅಂದ್ರೆ ಡಿಸೆಂಬರ್ ಹೊರತುಪಡಿಸಿ ಈಗ ಡಿಸೆಂಬರ್ ನಡೀತಾ ಇದೆ, 2 ತಿಂಗಳಿಂದ ಯಾವ ರೀತಿ ಅಂತಂದ್ರೆ ಈ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರ
ಹಾಗೇನೆ ಬೆಳಗಾವಿ ನಗರ, ಬೈಲಹೊಂಗಲ, ಸವದತ್ತಿ, ರಾಮದುರ್ಗ ಸೇರಿದಂತೆ ಈ ತಾಲೂಕುಗಳಲ್ಲಿ ಏನು ಪೂರೈಕೆದಾರರಿದ್ದಾರೆ, ಆ ಪೂರೈಕೆದಾರರಿಗೆ ಹೆದರಿಸಿ ಅವರಿಂದ ಏನಂತಂದ್ರೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ. ಏನಂತಂದ್ರೆ ನಾವು ಈ ಒಂದು ಏನು ಪೌಷ್ಟಿಕ ಆಹಾರವನ್ನ ಪೂರೈಕೆ ಮಾಡಿದೀವಿ ಅಂತೇಳಿ ಅವರಿಂದ ಏನಂತಂದ್ರೆ ದಾಖಲೆಗಳನ್ನ ಪಡ್ಕೊಳ್ತಾರೆ. ಅದಾದ ನಂತರ ಶಿಶು ಅಭಿವೃದ್ಧಿ ಅಧಿಕಾರಿಗಳೇನಿದ್ದಾರೆ ಅವರಿಂದ ಏನಂತಂದ್ರೆ ಆ ವೋಚರ್ ಅನ್ನ ಅವ್ರ ಕಡೆಯಿಂದ ಸಹಿ ಮಾಡ್ತಾರೆ. ಅದಾದ ನಂತರ ಏನಂತಂದ್ರೆ ಹೆಡ್ ಆಫೀಸ್ ಏನು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಕೇಂದ್ರ ಕಚೇರಿ ಏನಿದೆ ಆ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಏನಂತಂದ್ರೆ ಸಹಿ ಮಾಡಿಸಿಕೊಂಡು ಅದನ್ನ ಸರ್ಕಾರಕ್ಕೆ ಸಲ್ಲಿಸಿ ಆ ಹಣವನ್ನ ಸುಮಾರು 2 ಕೋಟಿಯಷ್ಟು ಹಣವನ್ನ ಈಗ ಅಧಿಕಾರಿಗಳು ಏನಂತಂದ್ರೆ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಇತ್ತೀಚೆಗೆ ರಾಜ್ಯ ಸರ್ಕಾರ 28 ಕೋಟಿ ರೂಪಾಯಿ ಹಣವನ್ನ ಬೆಳಗಾವಿಗೆ ನೀಡಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ತನ್ನ ಪಾಲಿನ 28 ಕೋಟಿ ರೂಪಾಯಿ ಹಣವನ್ನ ನೀಡಿದೆ. ಆ ಹಣದಲ್ಲೂ ಸಹ ಏನಂತಂದ್ರೆ ಬಹಳಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಇಲಾಖೆಯಲ್ಲಿ ಚರ್ಚೆ ನಡೀತಾ ಇದ್ರು ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೌನ ಈಗ ಎಲ್ಲರನ್ನ ಚರ್ಚೆಗೆ ಈಡು ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಲ್ಲಿ ಅಧಿಕಾರಿಯೇ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಸುಮಾರು 200 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ 2 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿರೋದು. 4 ತಾಲೂಕುಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಬಟ್ ಅಧಿಕಾರಿಯೇ ದೂರನ್ನ ಕೊಟ್ಟರು, ಸಚಿವೆ ಈ ಬಗ್ಗೆ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ, ಇನ್ನೂ ಕೂಡ ಆ ತನಿಖೆಯ ಪ್ರಕ್ರಿಯೆ ಇದೆಯಲ್ಲ ಅದ್ಯಾಕೆ ಆರಂಭ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.